ನಮಸ್ಕಾರ ವೀಕ್ಷಕರೇ, ಶೋಧ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಪ್ರತಿ ವರ್ಷ ಆಗಸ್ಟ್ 15 ಮತ್ತು ಜನವರಿ 26ರಂದು ನಮ್ಮ ದೇಶದ ಹೆಮ್ಮೆಯ ತ್ರಿವರ್ಣ ಧ್ವಜ ಆಗಸದಲ್ಲಿ ಗಗನಚುಂಬಿಯಾಗಿ ಹಾರಾಡುವುದನ್ನು ಕಂಡಾಗ ಪ್ರತಿಯೊಬ್ಬ ಭಾರತೀಯನ ಹೃದಯವು ಹೆಮ್ಮೆಯಿಂದ ತುಂಬಿ ಬರುತ್ತದೆ. ಆದರೆ 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಗುವ ಕೆಲವು ದಿನಗಳ ಮೊದಲು ನಮಗೆ ಸ್ವಂತ ರಾಷ್ಟ್ರಧ್ವಜವೇ ಇರಲಿಲ್ಲ ಎಂಬ ವಿಷಯ ನಿಮಗೆ ಗೊತ್ತೇ? ನಾವು ಇಂದು ನೋಡುತ್ತಿರುವ ಈ ತ್ರಿವರ್ಣ ಧ್ವಜವನ್ನು ದೇಶದ ಅಧಿಕೃತ ರಾಷ್ಟ್ರಧ್ವಜವನ್ನಾಗಿ ಹೇಗೆ ಆಯ್ಕೆ ಮಾಡಲಾಯಿತು? ಚರಕಾದ ಜಾಗಕ್ಕೆ ಅಶೋಕ ಚಕ್ರ ಹೇಗೆ ಬಂತು? ಬನ್ನಿ, ಇವತ್ತಿನ ಮಾಹಿತಿಯಲ್ಲಿ ನಾವು ಶೋಧಿಸೋಣ. ಅದಕ್ಕೂ ಮೊದಲು ನೀವು ಇನ್ನು ನಮ್ಮ ಶೋಧ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಟಚ್ ಮಾಡಿ. ಸ್ವಾತಂತ್ರ್ಯ ಸಂಗ್ರಾಮದ ಸಮಯದಲ್ಲಿ ಭಾರತೀಯರನ್ನು ಒಂದುಗೂಡಿಸಲು ಒಂದು ಧ್ವಜದ ಅಗತ್ಯವಿತ್ತು. 1921ರಲ್ಲಿ ಆಂಧ್ರ ಪ್ರದೇಶದ ಸ್ವಾತಂತ್ರ್ಯ ಹೋರಾಟಗಾರ ಪಿಂಗಳ್ಳಿ ವೆಂಕಯ್ಯ ಅವರು ಧ್ವಜದ ಮೊದಲ ಮಾದರಿಯನ್ನು ತಯಾರಿಸಿ ಮಹಾತ್ಮ ಗಾಂಧೀಜಿಯವರಿಗೆ ನೀಡಿದರು. ನಂತರ 1931ರಲ್ಲಿ ಕರಾಚಿಯಲ್ಲಿ ನಡೆದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಮೇಲ್ಭಾಗದಲ್ಲಿ ಕೇಸರಿ, ಮಧ್ಯದಲ್ಲಿ ಬಿಳಿ ಮತ್ತು ಕೆಳಭಾಗದಲ್ಲಿ ಹಸಿರು ಬಣ್ಣ ಹಾಗೂ ಮಧ್ಯದಲ್ಲಿ ನೂಲುವ ಚರಕ ಹೊಂದಿದ್ದ ಧ್ವಜವನ್ನು ಕಾಂಗ್ರೆಸ್ನ ಅಧಿಕೃತ ಧ್ವಜವಾಗಿ ಅಂಗೀಕರಿಸಲಾಯಿತು. ಸ್ವಾತಂತ್ರ್ಯ ಹೋರಾಟದುದ್ದಕ್ಕೂ ಇದೇ ಧ್ವಜ ಪ್ರಮುಖ ಸಂಕೇತವಾಗಿತ್ತು. ಆದರೆ 1947 ಜೂನ್ ತಿಂಗಳಲ್ಲಿ ಬ್ರಿಟಿಷರು ಭಾರತಕ್ಕೆ ಸ್ವಾತಂತ್ರ್ಯ ನೀಡುವುದಾಗಿ ಘೋಷಿಸಿದಾಗ ಸ್ವತಂತ್ರ ಭಾರತಕ್ಕೆ ಒಂದು ಪಕ್ಷದ ಧ್ವಜಕ್ಕಿಂತ ಮಿಗಿಲಾಗಿ ಇಡೀ ದೇಶವನ್ನು ಪ್ರತಿನಿಧಿಸುವ ಅಧಿಕೃತ ರಾಷ್ಟ್ರಧ್ವಜ ಬೇಕು ಎಂಬ ನಿರ್ಧಾರಕ್ಕೆ ಬರಲಾಯಿತು. ಜೂನ್ 23, 1947ರಂದು ಸಂವಿಧಾನ ಸಭೆಯು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರ ನೇತೃತ್ವದಲ್ಲಿ ಒಂದು ವಿಶೇಷ ಸಮಿತಿಯನ್ನು ರಚಿಸಿತು. ಈ ಸಮಿತಿಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್, ಮೌಲಾನಾ ಅಬ್ದುಲ್ ಕಲಾಂ ಆಜಾದ್, ಸರೋಜಿನಿ ನಾಯ್ಡು ಮತ್ತು ಸಿ ರಾಜಗೋಪಾಲಾಚಾರಿ ಸೇರಿದಂತೆ ಪ್ರಮುಖ ನಾಯಕರಿದ್ದರು. ಸಮಿತಿಯ ಮುಂದೆ ಪ್ರಮುಖ ಸವಾಲಿತ್ತು. ಧ್ವಜವು ಯಾವುದೇ ನಿರ್ದಿಷ್ಟ ರಾಜಕೀಯ ಪಕ್ಷ ಅಥವಾ ಧರ್ಮಕ್ಕೆ ಸೀಮಿತವಾಗಿರದೆ ಸಮಸ್ತ ಭಾರತೀಯರನ್ನು ಪ್ರತಿನಿಧಿಸಬೇಕಿತ್ತು. ಸಮಿತಿಯು ಕಾಂಗ್ರೆಸ್ ಧ್ವಜದಲ್ಲಿದ್ದ ಕೇಸರಿ, ಬಿಳಿ ಮತ್ತು ಹಸಿರು ಬಣ್ಣಗಳನ್ನು ಉಳಿಸಿಕೊಳ್ಳಲು ತೀರ್ಮಾನಿಸಿತು. ಆದರೆ ಧ್ವಜದ ಮಧ್ಯದಲ್ಲಿನ ಚರಕಾದ ಜಾಗದಲ್ಲಿ ಸಾರನಾಥನ ಅಶೋಕ ಸ್ತಂಭದಿಂದ ಸ್ವೀಕರಿಸಲಾದ ಧರ್ಮಚಕ್ರ ಅಥವಾ ಅಶೋಕ ಚಕ್ರವನ್ನು ಸೇರಿಸಲು ನಿರ್ಧರಿಸಲಾಯಿತು. ಬದ್ರುದ್ದೀನ್ ತ್ಯಾಬ್ದಿ ಮತ್ತು ಅವರ ಪತ್ನಿ ಸುರೈಯಾ ತ್ಯಾಬ್ದಿ ಅವರು ಈ ಹೊಸ ಮಾದರಿಯ ವಿನ್ಯಾಸದಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಈ ಅಶೋಕ ಚಕ್ರವು ಧರ್ಮ, ನ್ಯಾಯ ಮತ್ತು ದೇಶದ ನಿರಂತರ ಪ್ರಗತಿಯ ಸಂಕೇತವಾಗಿತ್ತು. ಇದರಲ್ಲಿರುವ 24 ಅರಗಳು ದಿನದ 24 ಗಂಟೆಗಳ ಕಾಲ ದೇಶವು ನಿರಂತರವಾಗಿ ಮುನ್ನಡೆಯಬೇಕು ಎಂಬುದನ್ನು ಸೂಚಿಸುತ್ತವೆ. ಆಗಸ್ಟ್ 15ರ ಸ್ವಾತಂತ್ರ್ಯ ದಿನಕ್ಕೆ ಸರಿಯಾಗಿ 24 ದಿನಗಳ ಮೊದಲು, ಅಂದರೆ 1947ರ ಜುಲೈ 22ರಂದು ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಸಂವಿಧಾನ ಸಭೆಯಲ್ಲಿ ರಾಷ್ಟ್ರಧ್ವಜದ ಪ್ರಸ್ತಾವನೆಯನ್ನು ಮಂಡಿಸಿದರು. ಸಭೆಯಲ್ಲಿದ್ದ ಎಲ್ಲ ಸದಸ್ಯರು ಏಕಕಂಠದಿಂದ ಯಾವುದೇ ವಿರೋಧವಿಲ್ಲದೆ ಈ ತ್ರಿವರ್ಣ ಧ್ವಜವನ್ನು ಸ್ವತಂತ್ರ ಭಾರತದ ಅಧಿಕೃತ ರಾಷ್ಟ್ರಧ್ವಜವೆಂದು ಅಂಗೀಕರಿಸಿದರು. ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರು ಧ್ವಜದ ಬಣ್ಣಗಳ ಅರ್ಥವನ್ನು ಅತ್ಯಂತ ಸುಂದರವಾಗಿ ವಿವರಿಸಿದರು. ಕೇಸರಿ ಬಣ್ಣ ತ್ಯಾಗ, ಧೈರ್ಯ ಮತ್ತು ಶೌರ್ಯದ ಸಂಕೇತ. ಬಿಳಿಯ ಬಣ್ಣ ಶಾಂತಿ, ಸತ್ಯ ಮತ್ತು ಪವಿತ್ರತೆಯ ಸಂಕೇತ. ಹಸಿರು ಬಣ್ಣ ಸಮೃದ್ಧಿ, ಪ್ರಕೃತಿ ಮತ್ತು ನಂಬಿಕೆಯ ಸಂಕೇತ. ನೇರಳೆ ಬಣ್ಣದ ಅಶೋಕ ಚಕ್ರ ನಿರಂತರ ಚಲನೆ ಮತ್ತು ನ್ಯಾಯದ ಸಂಕೇತವಾಗಿದೆ. ಹೀಗೆ ಹಲವು ಹಂತಗಳನ್ನು ದಾಟಿ ಲಕ್ಷಾಂತರ ಜನರ ತ್ಯಾಗ ಮತ್ತು ಬಲಿದಾನದ ಸಂಕೇತವಾಗಿ ರೂಪುಗೊಂಡಿದ್ದೇ ನಮ್ಮ ಇಂದಿನ ಹೆಮ್ಮೆಯ ತ್ರಿವರ್ಣ ಧ್ವಜ. ಪ್ರತಿಯೊಬ್ಬ ಭಾರತೀಯನಿಗೂ ಈ ಇತಿಹಾಸ ತಿಳಿದಿರಲೇಬೇಕು. ನಿಮಗೆ ಈ ಮಾಹಿತಿ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಆಸಕ್ತಿಕರ ಮತ್ತು ಕಣ್ಣು ತೆರೆಸುವ ಇತಿಹಾಸ ಹಾಗೂ ಮಾಹಿತಿಗಳಿಗಾಗಿ ಈಗಲೇ ನಮ್ಮ ಶೋಧ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕನ್ನ ಟಚ್ ಮಾಡಿ. ಶೋಧ ಸದಾ ನಿಮ್ಮೊಂದಿಗೆ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.